ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮೇ 28ರಂದು ಬಕ್ರೀದ್ ಆಚರಣೆ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಎಸ್ಪಿ ಅರುಣಾಕ್ಷಗಿರಿ. ಅಸ್ಕಿಹಾಳ ಶ್ರೀ ಹನುಮಾನ್ ದೇವಸ್ಥಾನ ದಾನ ಜಮೀನು ಕಬ್ಜಾ ಪಡೆಯಲು ಯತ್ನ, ರಕ್ಷಿಸಲು ಸಂಗನಗೌಡ ಪಾಟೀಲ್ ಮನವಿ. ಪರಿಶಿಷ್ಟ ಪಂಗಡದ ಶಾಸಕರಿಗೆ 2 ಸಚಿವ ಸ್ಥಾನ, 1 ಪರಿಷತ್ ಸ್ಥಾನ ನೀಡಲಿ, ರಘುವೀರ್ ನಾಯಕ್. ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಿಸಿದ ಡಿಸಿ ಪೂವಿತಾ. ಭಯೋತ್ಪಾದನಾ ನಿಗ್ರಹ ದಿನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಆಚರಣೆ, ಪ್ರಮಾಣ ವಚನ ಬೋಧನೆ. ಎ ವಸಂತ್ ಕುಮಾರ್ ಜನ್ಮದಿನಾಚರಣೆ, ಮಾದರ ಚೆನ್ನಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳಿಂದ ಸನ್ಮಾನ. ಮತ್ತು ಸುಖಾಣಿ ಕಾಲೋನಿಯ ಬಂದರ್ಗಲ್ಲಿಯಲ್ಲಿ ಚರಂಡಿ ಸ್ಲ್ಯಾಬ್ ಹಾಕಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ವಾರ್ತೆಗಳ ವಿವರ. ನಗರದಲ್ಲಿ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಆಚರಣೆ ಮಾಡಬೇಕು. ಯಾವುದೇ ಅಹಿತಕರ ಘಟನೆಗಳಾಗದಂತೆ ಎಚ್ಚರಿಕೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಮತ್ತು ಕಡ್ಡಾಯವಾಗಿ ಇಲಾಖೆಗಳ ನಿಯಮಗಳ ಅನುಸಾರ ಆಚರಣೆ ಮಾಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಹೇಳಿದರು. ಅವರು ಇಂದು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ಮೊದಲಿನಿಂದಲೂ ಸಹೋದರತ್ವದಿಂದ ಪ್ರತಿಯೊಂದು ಧರ್ಮದ ಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಾ ಬಂದಿದ್ದು ಶಾಂತಿಗೆ ಹೆಸರುವಾಸಿಯಾದ ಜಿಲ್ಲೆಯಾಗಿದೆ. ಸಹೋದರತೆ ಮತ್ತು ಶಾಂತಿ ಇನ್ನು ಮುಂದೆಯೂ ಹೀಗೆ ಇದ್ದು ಮೇ 28ರಂದು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು. ಪ್ರತಿ ಮಸೀದಿ ಮತ್ತು ಇತರೆ ಪ್ರಾರ್ಥನಾ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು. ಅದರ ಬಗ್ಗೆ ಆಯಾ ಠಾಣೆಯ ಅಧಿಕಾರಿಗಳು ಪರಿಶೀಲಿಸಬೇಕು. ಪೊಲೀಸ್ ಇಲಾಖೆಯಿಂದ ಭದ್ರತೆ ಸೇರಿದಂತೆ ಅಗತ್ಯ ಸೇವೆಗಳನ್ನು ನೀಡಲಾಗುತ್ತದೆ. ಇತರೆ ಇಲಾಖೆಗಳು ಕೂಡ ಸಾರ್ವಜನಿಕರಿಗೆ ಉತ್ತಮ ಸೇವೆ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಹೇಳಿದರು. ಸಹನೆಗೆ ಹೆಸರಾದ ನಮ್ಮ ರಾಷ್ಟ್ರದ ಭವ್ಯ ಪರಂಪರೆಯಲ್ಲಿ ಎಲ್ಲಾ ಬಗೆಯ ಭಯೋತ್ಪಾದನೆ ಮತ್ತು ಹಿಂಸೆಯನ್ನು ನಮ್ಮೆಲ್ಲ ಎದುರಿಸುತ್ತೇವೆ. ನಮ್ಮ ಸಹ ಬಾಂಧವರಲ್ಲಿ ಶಾಂತಿ ಸಾಮಾಜಿಕ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ತಮ್ಮೊಂದಿಗೆ 24/7 ಸಹಕಾರ ಮಾಡುತ್ತದೆ.
ತಾವು ಕೂಡ ಪೊಲೀಸ್ ಇಲಾಖೆ ಜೊತೆ ಸಹಕಾರ ಮಾಡಿ ಸ್ಪೆಸಿಫಿಕಲಿ ಇವಾಗ ಮುನ್ಸಿಪಲ್ ಕಾರ್ಪೊರೇಷನ್ ಕಡೆಯಿಂದ ವೇಸ್ಟ್ ಡಿಸ್ಪೋಸಲ್ ಒಂದು, ಆಮೇಲೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ನಾನು ಮತ್ತೆ ಒಮ್ಮೆ ಎಲ್ಲ ಸ್ಟ್ರೀಟ್ ಲೈಟ್ಸ್ ಆನ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಒಂದು ಡ್ರೈವ್ ಮಾಡಿ ದಾದಾವಲಿ ಮತ್ತೆ ಉಮೇಶ್ ಕಾಂಬ್ಳೆ ಎಲ್ಲ CC ಕ್ಯಾಮರಾಸ್ ಒಂದು ಚೆಕ್ ಮಾಡಿಸ್ಬಿಡಿ. CCTVNS ಅದು ಆ್ಯಪ್ ತಗೊಂಡು ಚೆಕ್ ಮಾಡಿಸಿ ಎಲ್ಲ. ಆಮೇಲೆ ಎಲ್ಲ ಮಸೀದಿ ಎಲ್ಲೆಲ್ಲಿ ಮತ್ತೆ ಈದ್ಗಾ ಮೈದಾನ ಇದೆ ಅಲ್ಲಿ CC ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಸಿರ್ಬೇಕು, ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನೈಟ್ ರೌಂಡ್ಸ್ ಎಸ್ಪೆಷಲಿ ಬ್ರಿಸ್ಕ್ ಮಾಡಬೇಕು ಟಿಲ್ 31st ಮೇ ತನಕ. ಇದು ಜಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಏನೇನು ಹೆಲ್ಪ್ ಬೇಕು ಎಲ್ಲ ಪ್ರೊವೈಡ್ ಮಾಡಿ ಸಾರ್ವಜನಿಕರಿಗೆ. ಓಕೆ. ಪೊಲೀಸ್ ಇಲಾಖೆ ತಮ್ಮೆಲ್ಲರಿಗೆ ಎಲ್ಲ ಸಹಕಾರ ಮಾಡಿದೆ. ಈಗಾಗಲೇ ಡೀಟೇಲ್ ಆಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ಮಾತನಾಡಿ, ಕರ್ನಾಟಕ ಗೋಹತ್ಯೆ ತಡೆಗಟ್ಟುವಿಕೆ ಹಾಗೂ ಗೋ ಸಂರಕ್ಷಣೆ ಸುಗ್ರೀವಾಜ್ಞೆ 2020 ಅನ್ವಯ ಹಸುಗಳಾಗಲಿ, ಹೋರಿಗಳು, ಎಮ್ಮೆ, ಕೋಣ ಈ ಎಲ್ಲವೂ ಈ ಕಾಯ್ದೆ ಅಡಿಯೇ ಬರುತ್ತವೆ. ಕಾನೂನಿನ ನಿಯಮಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಕಾಯ್ದೆಯ ಪ್ರಕಾರ 13 ವರ್ಷ ಮೇಲ್ಪಟ್ಟ ಮತ್ತು ಕೃಷಿ ಚಟುವಟಿಕೆಗಳಿಗೆ ಅಥವಾ ಹೈನುಗಾರಿಕೆ ಸೇರಿ ಇತರೆ ಕಾರ್ಯಗಳಿಗೆ ಬಾರದೇ ಇರುವ ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ಈ ಅಂಶಗಳ ದೃಢೀಕರಣ ನೀಡಿದಾಗ ಮಾತ್ರ ಅಂತಹ ಪ್ರಾಣಿಗಳನ್ನು ವಧೆ ಮಾಡಬಹುದೆಂಬ ಅಂಶವಿದ್ದು, ಪ್ರತಿಯೊಬ್ಬರೂ ಇದನ್ನು ಪಾಲನೆ ಮಾಡುವಂತೆ ಮಸೀದಿ ಕಮಿಟಿಗಳು ಪ್ರಾರ್ಥನೆ ವೇಳೆಯಲ್ಲಿ ಸಮುದಾಯದ ಜನರಿಗೆ ತಿಳಿಸಬೇಕು ಎಂದು ಹೇಳಿದರು. ಕ್ಯಾಟಲ್ ಅಂತ ಡೆಫಿನೇಷನ್ ಬಂದಾಗ ಯಾವುದೇ ಆಕಳು ಅಥವಾ ಆಕಳು ಕರ ಅಥವಾ ಓರಿ ಅಥವಾ ಓರಿ ಕರ, ಎಮ್ಮೆ, ಅದು ಕೋಣ ಇರ್ಬೋದು ಅಥವಾ ಮೇಲ್ ಅಥವಾ ಫೀಮೇಲ್, ಇದೆಲ್ಲದನ್ನು ಸಹ ಕ್ಯಾಟಲ್ ಅಂತ ಹೇಳ್ಬಿಟ್ಟು ಅದು ಪರಿಭಾಷೆಗೆ ಬರುತ್ತೆ. ಅದರಲ್ಲಿ ಯಾವ ಕಾರಣಕ್ಕೂ ಸಹ ಅದರಲ್ಲಿ ಆಕಳು ಮತ್ತೆ ಓರಿಯನ್ನ ವಧೆ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಓನ್ಲಿ ಬಫೆಲೋ ಅಂತ ಏನು ಮೆನ್ಷನ್ ಮಾಡಿದಾರಲ್ಲ, ಎಮ್ಮೆ ಅಥವಾ ಕೋಣ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ಅದು 13 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿದ್ದು ಅದು ಯಾವುದೇ ಹೈನುಗಾರಿಕೆಗಾಗಿ ಅಥವಾ ಕೃಷಿ ಚಟುವಟಿಕೆಗೆ ನಿರುಪಯುಕ್ತವಾಗಿರ್ತಕ್ಕಂಥದ್ದು ಇದ್ದಾಗ ಮಾತ್ರ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಸರ್ಟಿಫೈಡ್ ಮಾಡಿದರೆ ಅದನ್ನು ವಧೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಇದನ್ನು ನಾವು ಕರೆಕ್ಟಾಗಿ ಇದನ್ನು ಅರ್ಥೈಸ್ಕೋಬೇಕು. ನಾನಿಲ್ಲಿ ನಮ್ಮ ರಸೂಲ್ ಸಾಹೇಬ್ ಅವರು ಮೊದಲನೇದಾಗಿ ನಮ್ಮ ರಸೂಲ್ ಸಾಹೇಬ್ ಅವರಿಗೆ, ನಿಜಾಮುದ್ದೀನ್ ಅವರಿಗೆ ಮತ್ತು ನಮ್ಮ ಖಾಜಾ ಅಸ್ಲೀಂ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಭಾಳ ದೊಡ್ಡ ಒಂದು ಧನ್ಯವಾದಗಳು ಮತ್ತು ನಮಸ್ಕಾರ ತಿಳಿಸ್ತೀನಿ. ಯಾಕಂದರೆ ನಮ್ಮ ಪರವಾಗಿ ಅವರೇ ಹೇಳಿಬಿಟ್ಟಿದ್ದಾರೆ. ನಾನು ಮುಂದೆ ಹೋಗ್ಬಿಟ್ಟು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಸೀದಿಗಳಲ್ಲಿ ಬರ್ತಕ್ಕಂತಹ ಎಲ್ಲ ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ತಮ್ಮ ಈ ಮುಸ್ಲಿಂ ಮಸೀದಿ ಕಮಿಟಿಯ ಸದಸ್ಯರ ಕಡೆಯಿಂದ ಮತ್ತೊಮ್ಮೆ ಅವರು ನಮಾಜ್ ಅಂತ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ಅವರಿಗೆ ತಿಳಿಸಿ ಹೇಳ್ಬಿಟ್ಟು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಈ ಮೊದಲು ಇರ್ತಕ್ಕಂಥ ಕಾಯ್ದೆನೇ ಬೇರೆ, 2020 ನಂತರ ಬಂದಿರತಕ್ಕಂಥ ಕಾಯ್ದೆನೇ ಬೇರೆ. ಸೊ ಹೀಗಾಗಿ ನಾವು ಹೇಗೆ ಈಗ ಸಮಾಜದಲ್ಲಿ ನಾವು ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಇದೇ ಅಧಿಕಾರಿ ಹೇಳ್ತಾ ಇದ್ರು, ಹರೀಶ್ ನೀವು ಲಿಟ್ರಲಿ ನೀವು 4 ಗೋಡೆಗಳ ಮಧ್ಯೆ ಕೂತಿದ್ರಿ, ಬಟ್ ಯು ಆರ್ ನಾಟ್ ಸಿಟ್ಟಿಂಗ್ ಇನ್ ನಾಟ್ 4 ವಾಲ್ಸ್, ಯು ಆರ್ ಸಿಟ್ಟಿಂಗ್ ಇನ್ 4 ಗ್ಲಾಸ್ ವಾಲ್ಸ್ ಅಂತ. ಅಂದರೆ ನೀವು ಕೆಲಸ ಮಾಡ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ನೋಡ್ತಾ ಇದ್ರಂತಂದ್ರೆ. ಬಟ್ ಈಗೆಲ್ಲ ಪೂರ್ತಿ CC ಕ್ಯಾಮ್ರಾ ಯುಗ, ಸೋಷಿಯಲ್ ಮೀಡಿಯಾ ಯುಗ, ಪ್ರತಿಯೊಬ್ಬರ ಹತ್ರ ಎಷ್ಟು ಜನ ಕೂತಿದ್ರೆ ಅಷ್ಟು ಜನರ ಹತ್ರ ಕ್ಯಾಮ್ರಾಗಳಿದ್ದಾವೆ. ಮೊದಲು ಒಂದು ಊರಲ್ಲಿ ಒಂದು ಕ್ಯಾಮ್ರಾ ಸಿಗಬೇಕಾಗಿತ್ತಂದ್ರೆ ಕ್ಯಾಮ್ರಾಮನ್ MLA ಸಿಗ್ತಿದ್ರೆ ಕ್ಯಾಮ್ರಾ ಸಿಗ್ತಿರಲಿಲ್ಲ, ಅಂತಹ ಒಂದು ಪರಿಸ್ಥಿತಿ ಇತ್ತು. ಈಗ ಪ್ರತಿಯೊಬ್ಬರ ಹತ್ರನೂ ಕ್ಯಾಮ್ರಾ. ನಾನೇನು ಮಾತಾಡಿದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊತಾರೆ, ಬೇರೆದೇನು ಮಾತಾಡಿದ್ರೆ ಎಲ್ಲ ರೆಕಾರ್ಡ್ ಮಾಡ್ಕೊತಾರೆ. ಸೊ ಅದೇ ರೀತಿ ಸಮಾಜದಲ್ಲಿ ಏನು ನಡೆಯುತ್ತೆ ಅದನ್ನ ರೆಕಾರ್ಡ್ ಮಾಡ್ಕೊತಾರೆ. ನಾವು ಯಾರು ನೋಡೋದಿಲ್ಲ ಅನ್ನೋ ಒಂದು ಅತಿಯಾದ ವಿಶ್ವಾಸ ಬೇಡ. ಒಂದು ರಾಜ್ಯ ಸರ್ಕಾರ, ನಮ್ಮ ಭಾರತ ಸರ್ಕಾರ ಒಂದು ಕಾನೂನನ್ನ ಜಾರಿಗೆ ತಂದಿದಾಗ ಆ ಕಾನೂನಿನ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿನೇ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿರುತ್ತೆ. ಆ ಕಾನೂನನ್ನು I appreciate these officers, including Harish sir, उमेश कामड़े सर, दादावली सर. अभी बहुत सारे लोग इसके बारे में बात कर चुके हैं. जो रूल बना है 2021 में उसके हिसाब से हमें चलना है, और हमारा इस्लाम भी यही सिखाता है कि जिस देश का जो कानून होता है उस कानून पे हमें चलना है.
ताकि कुछ भी ऐसा ना हो। जैसे पतंगी सर ने कहा, ईद उल अजहा के मीनिंग ही है सेक्रीफाइस, कुर्बानी अपने हर चीज की और ब्रदरहुड। ನಿರ್ದೇಶನ ನೀಡಿದ್ದಾರೆ. ನಮ್ಮ ಸಹಾಯಕ ಕಾರ್ಯಪಾಲಕ ಪರಿಸರ ಅವರು ಎಲ್ಲರೂ ನಾವು ಎಲ್ಲೆಲ್ಲಿ ನಮಾಜ್ ಮಾಡ್ತಾ ಇದ್ರಿ ಅಲ್ಲಿ ನಾವು ಟೆಂಟ್ ಮತ್ತು ಇದು ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ನಿರ್ದೇಶನ ಕೊಟ್ಟಿದ್ದಾರೆ. ಅದ್ರ ತಕ್ಕಂತೆ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಹಾಗೆ ಮತ್ತು ನೀರಿನ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಮತ್ತು ಯಾವುದೇ ಒಂದು ಇದೇ ರೀತಿಯ ಅಹಿತಕರ ಘಟನೆ ನಡೆಯುವುದೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಏನಂತಂದ್ರೆ ಅಣ್ಣ ತಮ್ಮದರ ಒಂದು ಭಾವನೆ ಇಟ್ಕೊಂಡು ಏನಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ವಿಷಯ, ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಹಿಂದೆ ಏನಂತಂದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೂ ಕೂಡ ಪರಸ್ಪರವಾಗಿ ಏನಂತಂದ್ರೆ ಕುಂತು ಚರ್ಚೆ ಮಾಡಿಕೊಂಡು ಅದನ್ನ ಸರಿ ಮಾಡಿರ್ತಕ್ಕಂಥ ಜವಾಬ್ದಾರಿ ಏನಂತಂದ್ರೆ ನಮ್ಮೆಲ್ಲರ ಮೇಲೆ ಇತ್ತು. ಅದನ್ನ ಸರಿ ಮಾಡಿದೀವಿ. ಅದಕ್ಕೆ ಏನಂತಂದ್ರೆ ಪೊಲೀಸ್ ಇಲಾಖೆಯ ಸಹಕಾರ ಕೂಡ ಸಿಕ್ತು ನಮ್ಗೆ. ಅವರು ಕೂಡ ಏನಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಏನಂತಂದ್ರೆ ಯಾವುದೇ ಕ್ಯೂ ಹೊಡೆದೆ ಏನು ಆಗಿದೆ ಏನಿಲ್ಲ ಅಂತೇಳಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಿಜವಾಗ್ಲೂ ಇರಬೇಕಾದರೆ ಇಲ್ಲಿ ಬಂದು ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಸೇವೆ ಮಾಡ್ತಾ ಇದ್ದಾರೆ, ನಮ್ಮ ರಾಯಚೂರು ಜಿಲ್ಲೆಯನ್ನು ಮತ್ತು ರಾಯಚೂರು ನಗರವನ್ನು ಏನಂದ್ರೆ ಸ್ಮರಣೆ ಮಾಡ್ತಾರೆ. ಅವರು ರಾಯಚೂರಿನಲ್ಲಿ ಬಹಳ ಚೆನ್ನಾಗಿದ್ದಪ್ಪ, ಜನರು ಬಹಳ ಒಳ್ಳೆಯವರು. ಮೇಲಿಂದ ಏನಂತಂದ್ರೆ ಅಲ್ಲಿ ನಿಂತಕ್ಕಂಥ ಭಾವೈಕ್ಯತೆ ಇದೆ, ಅಣ್ಣತಮ್ಮರ ಭಾವನೆ ಇದೆ, ಏನೂ ಇಲ್ಲ, ಎಲ್ಲ ಚೆನ್ನಾಗಿದ್ದೇವೆ ಇಲ್ಲಿ. ಇಷ್ಟೇ ನಾನು ಹೇಳೋದನ್ನ ಏನೋ ಕೆಲವು ಯುವಕರು ಹೇಳಕ್ ಬಯಸ್ತಾ ಇದ್ದೀನಿ. ಪೊಲೀಸ್ ಅಂದ್ರೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತೇವೆ. ಪೊಲೀಸ್ ಇದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡ್ತೇವೆ. ನಾವು ಇನ್ನೊಂದು ಯಾವುದೋ ಊರಿಗೆ ಹೋಗ್ಬೇಕಾದ್ರೂ ಪಾಕೆಟಲ್ಲಿ ಲಕ್ಷ ರೂಪಾಯಿ ತಗೊಂಡೋಗ್ಬೇಕಾದ್ರೂ ಪೊಲೀಸ್ ಇದ್ದಾರೆ, ಭಯ ಇದೆ, ಕಾನೂನು ಇದೆ ಅಂತಕ್ಕಂಥದನ್ನ ಜನರು ತಿಳ್ಕೊಳ್ಬೇಕು. ಯಾಕಂದ್ರೆ ಪೊಲೀಸ್ ಇಲ್ಲಾಂದ್ರೆ ಕಲ್ಲವನೇ, ಅದೇನೂ ಆಗೋದಿಲ್ಲ. ಆ ರೀತಿ ಪೊಲೀಸ್ ಇಲಾಖೆ ತನ್ನ ಕಾರ್ಯ ನಿಜವಾಗ್ಲೂ ಸರಿಯಾಗಿ ಮಾಡ್ತಾ ಇದೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ನಾವೆಲ್ಲರೂ ಇಲ್ಲಿ ಅಣ್ಣತಮ್ಮರಾಗಿ ಬರ್ತೇವೆ. ಸದರ್ ಬಜಾರ್ ಅಲ್ಲಿ ನಾವೆಲ್ಲ ಅಣ್ಣತಮ್ಮರಾಗಿ ಬರ್ತೇವೆ. ಅದಕ್ಕೆ ಇಲ್ಲಿ ಭಾವನೆ ಇದೆ, ಭಾವನೆ ಇದೆ. ಶಾಂತಿಪಾಲನಾ ಸಭೆಯಲ್ಲಿ ಎಲ್ಲರೂ ಚೆನ್ನಾಗಿ ಒಬ್ಬರೊಬ್ಬರು ಮಾತಾಡ್ಕೊಂಡು ಈ ಹಬ್ಬ ಹರಿವು ದಿನಗಳನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇದು ಸದರ್ ಬಜಾರ್ ಒಂದ್ ಕಡೆ ಆದ್ರೆ ಬ್ರದರ್ ಬಜಾರ್ ಅಂತಾನು ಅನ್ಬೋದು. ನಾನು ಇದಕ್ಕೆ ಇದು ಬ್ರದರ್ ಬಜಾರ್ ಅನ್ನೋದು ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದನ್ನ. ಹಾಗಾಗಿ ನಿಜವಾಗ್ಲೂ ಈ ಒಂದು उनको सम्मान करके पूरे इंडिया में नहीं है जो दिक्कत नहीं हो। और जो हमारे एसपी साहब, हमारे यासीन साहब के बेटे मोहसिन साहब, सब लोग आके सब मौलाना लोगों को सम्मान करके जुलूस को आगे भेज दिया गया है। ये हमारे रायचूर की ये जो बकरीद जो त्योहार है बलिदान और त्याग का प्रतीक है। जो बलिदान देते हो तो बकरे का बलिदान दिया तो त्याग नहीं है हमारा। ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ, ಸಿಪಿಐಗಳಾದ ದಾದಾವಲಿ, ಉಮೇಶ್ ಕಾಂಬ್ಳೆ, ಮಹಾನಗರ ಪಾಲಿಕೆ ಇಇ ಬಸವರಾಜ್, ಪರಿಸರ ಅಧಿಕಾರಿ ಜೈಪಾಲ್ ರೆಡ್ಡಿ, ಪಶು ಇಲಾಖೆಯ ಡಾಕ್ಟರ್ ಶೋಹೇಬ್, ಜೆಸ್ಕಾಂ ಇಲಾಖೆಯ ಮೊಹಮ್ಮದ್ ಅಮೀರ್ ಅಹಮದ್, ಸಮಾಜದ ಮುಖಂಡರಾದ ರಸೂಲ್ ಸಾಬ್, ನಿಜಾಮುದ್ದೀನ್, ಸೈಯದ್ ಹಯಾತ್ ಗಿರಿ ಸಾಹೇಬ್, ಶ್ರೀನಿವಾಸ್ ಪತಂಗೆ, ಎನ್ ಮಹಾವೀರ್, ಇಸ್ಮಾಯಿಲ್, ಖಾಜಾ ಅಸ್ಲಂ, ಇಶಾಕ್ ಸೇರಿದಂತೆ ಅನೇಕರಿದ್ದರು. ನಗರದ ಅಸ್ಕಿಹಾಳ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನಕ್ಕೆ ಮೃತ್ಯ ಪತ್ರ ನೀಡಿ 13 ಎಕರೆ 22 ಗುಂಟೆ ಜಮೀನು ನೀಡಿದ್ದು ನಕಲಿ ದಾಖಲೆ ಸೃಷ್ಟಿಸಿ ತ್ರಿವೇಣಿ ನಾರಾಯಣಪ್ಪ ಅಕ್ಕ ನಾರಾಯಣಮ್ಮ ಇವರು ಮುಟೇಷನ್ ಮಾಡಿಕೊಂಡಿದ್ದು ಮಾರಾಟ ಮಾಡಿದ್ದಾರೆ. ಕೂಡಲೇ ರದ್ದುಗೊಳಿಸಿ ದೇವಸ್ಥಾನ ಅಭಿವೃದ್ಧಿಗೆ ನೀಡಿದ ಭೂಮಿಯನ್ನು ಕಬ್ಜಾ ಮಾಡಿಕೊಳ್ಳಲು ನಡೆಯುತ್ತಿರುವ ಹುನ್ನಾರಗಳನ್ನು ತಡೆಯಬೇಕೆಂದು ದೇವಸ್ಥಾನ ಸಮಿತಿ ಸಂಗನಗೌಡ ಪಾಟೀಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀ ಹನುಮಾನ ಭಕ್ತರಾಗಿದ್ದ ನಾರಾಯಣಪ್ಪ ತಂದೆ ಬಸಪ್ಪ ಇವರು ದೇವಸ್ಥಾನ ಕಟ್ಟಲು ಸಹಕಾರ ನೀಡಿದ್ದು ಅವರ ಮರಣ ನಂತರ ಅವರಿಗೆ ಸಂತಾನ ಇಲ್ಲದೆ ಇರುವುದರಿಂದ ಸರ್ವೆ ನಂಬರ್ 141ರಲ್ಲಿ ಇರುವ 13 ಎಕರೆ 22 ಗುಂಟೆ ಜಮೀನನ್ನು ನಾರಾಯಣಪ್ಪ ಇವರ ಪತ್ನಿಯಾದ 1966 ಏಪ್ರಿಲ್ 27ರಂದು ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿ ಮೃತ್ಯು ಪತ್ರ ವಿಲ್ ಡೀಡ್ ಬರೆದು ಕೊಟ್ಟಿದ್ದರು. ಇಲ್ಲಿಯವರೆಗೆ ದೇವಸ್ಥಾನ ಸಮಿತಿ ಕಬ್ಜಾದಲ್ಲಿ ಇದ್ದು ಜಾತ್ರೆ, ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತಿದೆ. ಆದರೆ ಜಮೀನು ಕಬಳಿಸುವ ಉದ್ದೇಶದಿಂದ ತ್ರಿವೇಣಿ ಗಂಡ ನಾರಾಯಣಪ್ಪ ಸುಳ್ಳು ವಂಶಾವಳಿ ಹಾಗೂ ಖೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತ್ರಿವೇಣಿ ನಾರಾಯಣಮ್ಮ ಗಂಡ ರಾಮಪ್ಪ ಇವರುಗಳ ನ್ಯಾಯಾಲಯದ ಡಿಗ್ರಿ ಪಡೆದ ಮುಟೇಷನ್ ಮಾಡಿಕೊಂಡಿದ್ದಾರೆ. 2008ರಲ್ಲಿ 5 ಎಕರೆ 11 ಗುಂಟೆ ಜಮೀನನ್ನು ನಾರಾಯಣಪ್ಪ ತಂದೆ ರಾಮಪ್ಪ ಎಂಬುವರು ಬಿಲಕಂಟಿ ಹರಿನಾಥ ಗದ್ವಾಲ್ ಹಾಗೂ ಪತ್ನಿ ಭವಾನಿ
ಬಿಲಕಂಟಿ ಹರಿನಾಥ ಎಂಬುವವರಿಗೆ ಮಾರಾಟ ಮಾಡಿದ್ದಾರೆ. ನಂತರ ನಾರಾಯಣಮ್ಮ ಬಂಗಾರಪ್ಪ ಇವರ ಗದ್ವಾಲ್ ವೀರಭದ್ರಪ್ಪ ಎಂಬುವವರಿಗೆ ಮಾರಾಟ ಮಾಡಿ ನಾರಾಯಣಪ್ಪ ಇವರು ತಹಸೀಲ್ ಕಚೇರಿಗೆ ಮುಟೇಶನ್ಗೆ 2 ಬಾರಿ ಸಲ್ಲಿಸಿದ್ದರಿಂದ ದೇವಸ್ಥಾನ ಪರವಾಗಿ ಗ್ರಾಮಸ್ಥರು ಆಕ್ಷೇಪಣೆ ಸಲ್ಲಿಸಿದ್ದರು. ಗದ್ವಾಲ್ ವೀರಭದ್ರಪ್ಪ ಇವರು 2008ರಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರಿಂದ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿ ವರ್ಗಾವಣೆ ಮಾಡಿ ವಿಚಾರಣಾ ಹಂತದಲ್ಲಿ ಇದೆ. ರಾಯಚೂರು ತಹಸೀಲ್ದಾರರು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಕಂದಾಯ ಅಧಿಕಾರಿಗಳೊಂದಿಗೆ ಪಂಚನಾಮೆ ನಡೆಸಿ ದೇವಸ್ಥಾನದ ಹೆಸರಿನಲ್ಲಿ ಮುಟೇಶನ್ ಮಾಡಲು ತಹಸೀಲ್ ಕಾರ್ಯಾಲಯ ಆದೇಶ ನೀಡಿದೆ. ಗದ್ವಾಲ್ ವೀರಭದ್ರಪ್ಪ ಇವರು ಸಹಾಯಕ ಆಯುಕ್ತರ ನ್ಯಾಯಾಲಯದ ಆದೇಶದ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಲ್ಲಿಸಿದ್ದರಿಂದ ಆದೇಶ ರದ್ದುಗೊಂಡಿತು. ಜಿಲ್ಲಾಧಿಕಾರಿಗಳ ಆದೇಶ ಪ್ರಶ್ನಿಸಿ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ಸಲ್ಲಿಸಲಾಗಿದೆ. ಹೈಕೋರ್ಟ್ ಆದೇಶ ಪಾಲಿಸದೆ ಗದ್ವಾಲ್ ವೀರಭದ್ರಪ್ಪ ಹೆಸರಿನಲ್ಲಿ ಮುಟೇಶನ್ ಮಾಡಿಕೊಡಲಾಗಿದೆ. ಆದರೆ ಗದ್ವಾಲ್ ವೀರಭದ್ರಪ್ಪ ಇವರ ಮರಣ ನಂತರ ಅವರ ಪತ್ನಿ ಅನ್ನಪೂರ್ಣಮ್ಮ, ಮಕ್ಕಳಾದ ಮಲ್ಲಿಕಾರ್ಜುನ, ಅಜಯ್ ಸಿಂಗ್ ಸೇರಿ ಅತಿಕ್ರಮಣ ಮಾಡಿ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ. ಪ್ರಶ್ನಿಸಿದರೆ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಈ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಪುರಾತನ ದೇವಸ್ಥಾನ, ಬೆಲೆ ಬಾಳುವ ಜಮೀನು ಕಬಳಿಸುವ ಪ್ರಯತ್ನಗಳು ನಡೆಯುತ್ತಿದ್ದು, ರಕ್ಷಣೆ ನೀಡಬೇಕು, ದೇವಸ್ಥಾನದ ಜಮೀನು ಉಳಿಸಬೇಕೆಂದು ಮನವಿ ಮಾಡಿದರು. ಶ್ರೀ ಹನುಮಾನ್ ಮಂದಿರದ ಶ್ರೀ ಹನುಮಕ್ಕ ದಿವಂಗತ ಹನುಮಕ್ಕ 1966ರಲ್ಲಿ ಹನುಮಾನ್ ಮಂದಿರದ ಮೇಲಿನ ಭಕ್ತಿಯಿಂದ ರಿಜಿಸ್ಟರ್ಡ್ ವಿಲ್ ಡೀಡ್ ಮೂಲಕ ನನಗೆ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಥರದ ಸಂತಾನ ಇರುವುದಿಲ್ಲವೆಂದು ಅದಕ್ಕಾಗಿ ಅಸ್ಕ್ಯಾಲ್ ಸೀಮೆಯಲ್ಲಿರುವ ಸರ್ವೆ ನಂಬರ್ 141 13 ಎಕರೆ 22 ಗುಂಟೆ ಜಮೀನನ್ನು ಶ್ರೀ ಹನುಮಾನ್ ಮಂದಿರದ ಸರ್ವತೋಮುಖ ಅಭಿವೃದ್ಧಿಗಾಗಿ ರಿಜಿಸ್ಟರ್ಡ್ ವಿಲ್ ಡೀಡ್ ಮೂಲಕ ನೋಂದಣಿ ಮಾಡಿಸಿ ದಾನವಾಗಿ ಕೊಟ್ಟಿರುತ್ತೇನೆ ಎಂದು 1966ರಲ್ಲಿ ಹೇಳಿರುತ್ತಾರೆ. ನಂತರ ಆಕೆ 68ರಲ್ಲಿ ದೈವಾಧೀನರಾದರು. ಆಗಿನಿಂದ 2007ರವರೆಗೆ ಅದ್ಯಾವುದೋ ಕಾರಣದಿಂದ ಆಗಲೇ ಮಂದಿರದ ಹೆಸರಿಗೆ ವರ್ಗಾವಣೆ ಆಗಬೇಕಿತ್ತು. ಯಾಕಾಗಲಿಲ್ಲೋ ನಮಗಂತೂ ಅಷ್ಟು ಗೊತ್ತಿಲ್ಲ. ಆದರೆ ಹನುಮಾನ್ ಮಂದಿರದ ಭಕ್ತರು ಮಂದಿರದ ದೈನಂದಿನ ಪೂಜಾ ಕಾರ್ಯಗಳಿಗಾಗಿ, ಜಾತ್ರೆಗಾಗಿ ಮಂದಿರದ ಜಮೀನನ್ನು ಸಾಗುವಳಿ ಮಾಡುತ್ತಾ 2007ರವರೆಗೆ ಅದನ್ನು ಬರುವ ಉತ್ಪನ್ನದಿಂದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಆದರೆ 2008ರಲ್ಲಿ ಅವರ ದೂರದ ಸಂಬಂಧಿ ಇರಬಹುದು, ಆದರೆ ಅಧಿಕೃತ ವಾರಸುದಾರರಲ್ಲ. ಶ್ರೀಮತಿ ತ್ರಿವೇಣಿ ಗಂಡ ರಾಮಪ್ಪ ಮತ್ತು ರಾಮಪ್ಪ ಗಂಡ ಹೆಂಡತಿ ಇಬ್ಬರು ಕೂಡಿ ರಾಮಪ್ಪ ಗಂಡ ಹೆಂಡತಿ ಇಬ್ಬರು ಕೂಡಿ ತಮ್ಮ ಹೆಸರಿಗೆ ವರ್ಗ ಮಾಡಬೇಕೆಂದು ಸಂಬಂಧಿಸಿದ ತಹಸೀಲ್ನಲ್ಲಿ ಬಹಳ ಸಾರಿ ಪ್ರಯತ್ನ ಪಟ್ಟರು. ಗ್ರಾಮಸ್ಥರಾದ ನಾವು ಅದಕ್ಕೆ ತಕರಾರು ಅರ್ಜಿ ಸಲ್ಲಿಸಿದರು. ಆಗ ಅವರು ತಕ್ಕಿಂದ ಪ್ರಯತ್ನ ಮಾಡುತ್ತಿದ್ದರು. ಅದಕ್ಕೆ ನಾವು ಎಲ್ಲ ರೀತಿಯಿಂದ ನಮ್ಮ ಊರಿನ ಸರ್ವಜನರು ಅದರ ಬಗ್ಗೆ ನಾವು ಪ್ರತಿಭಟನೆ ಮಾಡಿ ಅವರನ್ನು ಹಿಂದಕ್ಕೆ ಕಳಿಸುತ್ತಿರಬೇಕು. ಈ ಸಂಬಂಧಿಸಿದ ಪೊಲೀಸ್ ಇಲಾಖೆಗೂ ನಾವು ಅನೇಕ ಸಾರಿ ಫಿರ್ಯಾದಿ ಮಾಡಿದರೂ ಅವರು ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ. ಈ ನರಸಪ್ಪನವರು ತೀರಿಕೊಂಡ ನಂತರ ಈ ಸದ್ಯ ಇಂದುಧರ್ ಪಾಟೀಲ್ ವಕೀಲರ ಮುಖಾಂತರ ಸದ್ಯ ಕೇಸು ಸಿವಿಲ್ ಕೋರ್ಟ್ನಲ್ಲಿ ನಡೆದಿದೆ. ಆ ನಂಬರ್ 17/2017 ಇರುತ್ತದೆ. ಈಗಿನವರೆಗೂ ಇಬ್ಬರು ನಮ್ಮ ಕಬ್ಜದಲ್ಲಿ ಇರುತ್ತದೆ. ಅವರು ಕಬ್ಜ ತೆಗೆದುಕೊಳ್ಳಲು ಪ್ರತಿ ಸಾರಿ ಬಂದು ತಮ್ಮ ಆಪ್ತ ಸಹಾಯಕರ ಮೂಲಕ, ಗುಂಡಾಜನರ ಮೂಲಕ, ಅಜಯ್ ಸಿಂಗ್ ಎಂಬ ತಮ್ಮ ಆಪ್ತನ ಮೂಲಕ ಸಾಗುವಳಿ ಮಾಡಲು ಸರ್ವ ಪ್ರಯತ್ನ ಮಾಡುತ್ತಿರುವರು. ಅದಕ್ಕೆ ನಾವು ತೀವ್ರ ಪ್ರತಿಭಟನೆ ಮಾಡುತ್ತಾ ಇದ್ದೇವೆ. ಅದು ಮೇಲ್ ರೋಡಿಗೆ, ಪವರ್ ಗ್ರಿಡ್ ಎದುರಿಗೆ ಮೇಲ್ ರೋಡಿಗೆ ಹತ್ತಿಕೊಂಡಿದ್ದರಿಂದ ಈಗ ಸದ್ಯ ಅದು ಬಹುಬೆಲೆಯುಳ್ಳ ಅಂದಾಜು 3 ಕೋಟಿ ಮೇಲೆ ಒಂದು ಎಕರೆ ಅಂದರೆ 40ರಿಂದ 45 ಕೋಟಿ ಬೆಲೆಯುಳ್ಳ ಆಸ್ತಿ ಇದ್ದು ಅದನ್ನು ಕಬಳಿಕೆ ಮಾಡಲು ವೀರಭದ್ರಪ್ಪನವರು ತೀರಿಕೊಂಡ ನಂತರ
ಅವರ ಮಕ್ಕಳಾದ ಮಲ್ಲಿಕಾರ್ಜುನ, ಡಾಕ್ಟರ್ ನಾಗರಾಜ್ ಮತ್ತು ಶಿವರಾಜ್, ಅದರ ಹೆಂಡತಿ ಅನ್ನಪೂರ್ಣಮ್ಮ ಮತ್ತು ಅವರ ಸಹಾಯಕರು ಕೂಡಿ ಈಗಲೂ ಆ ಜಮೀನನ್ನು ಸಾಗುವಳಿ ಮಾಡಿ ಅಮಲಿಸಲು ಸರ್ವ ಪ್ರಯತ್ನ ಮಾಡುತ್ತಾರೆ. ಗ್ರಾಮಸ್ಥ ರಾಮು ನಾಯಕ್ ಮಾತನಾಡಿ, ದೇವಸ್ಥಾನಕ್ಕೆ ಸೇರಿದ ಜಮೀನು ಕಬಳಿಸುವ ಪ್ರಯತ್ನಗಳು ನಡೆಯುತ್ತಿದ್ದು, ಬೆಲೆ ಬಾಳುವ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಸುಳ್ಳು ವಂಶಾವಳಿ ಮೂಲಕ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಕೂಡಲೇ ದೇವಸ್ಥಾನ ಜಮೀನು ಉಳಿಸಬೇಕು ಎಂದರು. ಟೆಂಪಲ್ ಫೇವರ್ ಬಿಲ್ಡಿಂಗ್ 1966ರಲ್ಲಿ ಬಿಲ್ಡಿ ಮಾಡಿದ್ದಾರೆ ಅಂತೇಳಿ ನಾವು ಅರ್ಜಿ ಸಲ್ಲಿಸಿದಾಗ ಈ ಫೇವರ್ ಆಫ್ ಟೆಂಪಲ್ ಪಾಲಿ ಮಾಡ್ತಾರೆ. ಬಂದಮೇಲೆ ಆ ವೀರಭದ್ರಪ್ಪನವರು ಎಲ್ಲರೂ ಒಟ್ಟುಗೂಡಿ ಅವ್ರೇನು ಮಾಡ್ತಾರೆ ಸರ್ ಅಂತಂದರೆ ಅವರು DC ಡೆಪ್ಟಿ ಕಮಿಷನರ್ಗೆ ಅವರು ಅಪೀಲ್ ಮಾಡ್ತಾರೆ. ಅಲ್ಲಿ ಹೋಗಿ DC ಏನು ಮಾಡ್ತಾರೆ ಸರ್, ಇದು ಅವ್ರು ಫೇವರ್ ಮಾಡ್ತಾರೆ ಸರ್, ವೀರಭದ್ರಪ್ಪ ಅವ್ರು ಫೇವರ್ ಮಾಡ್ತಾರೆ. ಆದೇಶ ರದ್ದು ಮಾಡಿ ಅದಾದ ನಂತರ ನಾವೇನು ಅಂತಂದರೆ ಹೈಕೋರ್ಟ್ ಗುಲ್ಬರ್ಗ ಬ್ಯಾಂಕಿಗೆ ಹೋಗಿ ಸರ್, ಅಲ್ಲಿ ಒಂದು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟರು ಸರ್, ಸದರಿ ದಾಳಿಯು ಪಿಟಿಷನ್ ರಿಲೇಟ್ ಆಗುತ್ತೆ, ಡಿಸ್ಪೋಸಲ್ ಆಗುತ್ತೆ ಸರ್. ಹಾಗೆ ಹೈಕೋರ್ಟಲ್ಲಿ ಮೇನ್ ಕೇಸ್ ಇಲ್ಲಿ ರಾಯಚೂರಿನಲ್ಲಿ ಏನು ನಡೀತಾ ಇದ್ದಾರೆ ಆ ಆದೇಶವನ್ನು ವಾದಿ ಮತ್ತು ಪ್ರತಿವಾದಿಗಳು ಪಾಲಿಸಬೇಕಂತೇಳಿ ಅಲ್ಲಿ ಆದೇಶ ಆಗುತ್ತೆ ಸರ್. ಅದಾದ ನಂತರ ಇನ್ನೇನು ಮಾಡ್ತಾರೆ ಸರ್, ತಮ್ಮ ಹೆಸರ ಮೇಲೆ ಮತ್ತೆ ತಮ್ಮ ಹೆಸರ ಮೇಲೆ ಪಾಣಿಯನ್ನು ವರ್ಗಾವಣೆ ಮಾಡಿಕೊಡ್ತಾರೆ ಸರ್. ವರ್ಗಾವಣೆ ಮಾಡಿಕೊಂಡು ಅತಿಕ್ರಮವಾಗಿ ಅವರು ಪ್ರವೇಶ ಮಾಡಿ ಸುಮಾರು 50 ಒಂದು 100 ಜನ ತನ್ನ ಬಂದು ಎಲ್ಲರೂ ಕೆಲವರೆಲ್ಲ ಆಪ್ತರನ್ನು ಕರ್ಕೊಂಡು ಬಂದು ವೀರಭದ್ರಪ್ಪ ಮಕ್ಕಳಾದ ಮಲ್ಲಿಕಾರ್ಜುನ, ವೀರಭದ್ರಪ್ಪ ಮತ್ತು ಅವರ ಸಹೋದರರು ಮತ್ತು ಅಜಯ್ ಸಿಂಗನವರು ಸುಮಾರು 100 ಜನ ಬಂದು ನಾವು ದಬ್ಬಾಳಿಕೆಯಿಂದ ಅಲ್ಲಿ ಪ್ರಾಪರ್ಟಿಗೆ ಎದುರಾಗಿ ಅಲ್ಲಿ ದಿನ ನಾವು ತೊಂದರೆ ಕೊಡ್ತಕ್ಕಂಥದ್ದು ಮಾಡ್ತಾರೆ ಸರ್. ಇದು ನಮ್ಮ ಪರಿಶಿಷ್ಟ ಪಂಗಡ ಸಮಾಜದವರು ಏನು ಇವತ್ತು ಬಿಲ್ಡಿಂಗ್ ಏನು ಮಾಡಿದ್ದಾರೆ ಸರ್, ಅದು ರಿಜಿಸ್ಟರ್ಡ್ ಬಿಲ್ಡಿಂಗ್ ಸರ್. ಅದಾದ ನಂತರ ನಾವು ವೀರಭದ್ರಪ್ಪ ಮತ್ತು ಅವ್ರ ಮಕ್ಕಳು ಎಲ್ಲ ಹೇಳಿದ್ದೀವಿ. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ವಕೀಲ್ RH ನಾಯಕ್, ಕರಿಯಪ್ಪ, ತಿಮ್ಮಪ್ಪ ನಾಯಕ್, ವೆಂಕಟೇಶ್ ಮಡಿವಾಳ್, ವೆಂಕಟೇಶ್ ಮಾಸ್ಗಲ್ ಉಪಸ್ಥಿತರಿದ್ದರು. ವಾಲ್ಮೀಕಿ ನಾಯಕ ಸಮಾಜದ ಶಾಸಕರಿಗೆ 2 ಸಚಿವ ಸ್ಥಾನ ಹಾಗೂ 1 MLC ಸ್ಥಾನ ನೀಡಲು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಳಿ ನಿಯೋಗ ತೆರಳಿ ಮನವಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಮಾಜದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ 15 ಜನ ಶಾಸಕರು ಗೆಲುವು ಸಾಧಿಸಿದ್ದಾರೆ. ಆದರೆ ಕಳೆದ 3 ವರ್ಷಗಳಲ್ಲಿ ಸಮಾಜಕ್ಕೆ ಸಚಿವ ಸ್ಥಾನ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಜಣ್ಣ ಇವರ ಸಚಿವ ಸ್ಥಾನ ವಿನಾಕಾರಣ ಕಸಿದುಕೊಳ್ಳಲಾಯಿತು. ಅದೇ ರೀತಿ ಪರಿಶಿಷ್ಟ ಪಂಗಡ ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ನಂತರ ತೆರವಾದ ಸ್ಥಾನಕ್ಕೂ ಯಾರನ್ನು ನೇಮಿಸುತ್ತಿಲ್ಲ. ಕೂಡಲೇ KN ರಾಜಣ್ಣ ಇವರಿಗೆ ಸಚಿವ ಸ್ಥಾನ ನೀಡಬೇಕು. ಪರಿಶಿಷ್ಟ ಪಂಗಡ ಸಚಿವ ಸ್ಥಾನವನ್ನು ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರಿಗೆ ನೀಡಬೇಕು ಎಂದು ಆಗ್ರಹಿಸಿದರು. ಅದೇ ರೀತಿ ಕಲಬುರಗಿಯ ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ನಂದಕುಮಾರ್ ಮಾಲಿ ಪಾಟೀಲ್ ಇವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕು. ಈಗಾಗಲೇ ಕಾಂಗ್ರೆಸ್ ಪಕ್ಷ ವರಿಷ್ಠರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಗಿದೆ. ಆದರೂ ಸಚಿವ ಸ್ಥಾನ ನೀಡಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡುವಾಗ ನಾಯಕ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು. ಈ ಕುರಿತು ಸಮಾಜ ಹಿರಿಯರೊಂದಿಗೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಮನವಿ ಮಾಡುವುದಾಗಿ ಹೇಳಿದರು. ವರ್ಷಗಳಿಂದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಿಲ್ಲದೆ ಈ ಇಲಾಖೆಯಿಂದ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು ಹಿನ್ನಡೆ ಆಗ್ತಾ ಇದ್ದಾವೆ. ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಶಾಸಕರುಗಳಿಗೂ ಮನವಿ ಮಾಡಿದಾಗ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ, ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಚಿವರೇ ಇಲ್ಲ. ಬಹುಮುಖ್ಯವಾಗಿ ಇಲಾಖೆಗೆ ಸಚಿವರೇ ಇಲ್ಲದಂಗಾಗಿದೆ. ಈ ಖಾತೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಯಾವುದೇ ಒಂದು ಕಡತಕ್ಕೆ ಸಹಿ ಆಗ್ತಾ ಇಲ್ಲ. ಸಚಿವರಿದ್ದಾಗ ಮೇಲಿಂದ ಮೇಲೆ ಅಧಿಕಾರಿಗಳ ರಿವ್ಯೂ ಆಗ್ತದೆ. ಆಮೇಲೆ ಸಮುದಾಯದ ಸಮಸ್ಯೆಗಳಿದ್ದಾಗ ಅಧಿಕಾರಿಗಳು ಅಥವಾ ಸಮುದಾಯದವರು ಹೋಗಿ ಸಚಿವರನ್ನ ಭೇಟಿ ಆಗ್ಬೋದು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಂತಂದ್ರೆ ಒಂದು ಟೈಪ್ ಗಗನ ಕುಸುಮ ಆದಂಗೆ ಆಗಿದೆ. ಯಾಕಂತಂದ್ರೆ ಅವ್ರಿಗೆಲ್ಲ ಇಲಾಖೆಗಳ ಜವಾಬ್ದಾರಿ ಇರ್ತದೆ, ಜೊತೆಗೆ ಅವ್ರ ಭೇಟಿಗೆ ಅಷ್ಟು ಸರಳವಾಗಿ ಅವಕಾಶ ಇರೋದಿಲ್ಲ. ಹಾಗಾಗಿ 2 ವರ್ಷಗಳಿಂದ ಈ ಇಲಾಖೆ ಸಚಿವರೇ ಇಲ್ಲದೆ ನೆನೆಗುದಿಗೆ ಬಿದ್ದಾವ ಸಾಕಷ್ಟು ಕಾಮಗಾರಿಗಳು, ಆಮೇಲೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ ಸರಿಯಾದ ಸಮಯಕ್ಕೆ, ಪ್ರೈಸ್ ಮನಿ ಬರ್ತಾ ಇಲ್ಲ. ಹಾಗಾಗಿ ಕೂಡಲೇ ಈ ಸಚಿವ ಸ್ಥಾನವನ್ನು
ರಾಯಚೂರು ಕೋಟಾನು ಕೊಟ್ಟಿಲ್ಲ. ರಾಯಚೂರಿನಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರಿಗೆ ಕೊಡಬೇಕು. ಯಾಕಂದರೆ ಈಗಾಗಲೇ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆ ಅನುಭವ ಇದೆ. ಹಾಗಾಗಿ ಅವರಿಗೆ ಕೊಡಬೇಕು ಅಂತೇಳಿ ಸಮುದಾಯದ ವತಿಯಿಂದ ನಾವು ಮನವಿಯನ್ನು ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈಗ ಮತ್ತೆ ಮಾಧ್ಯಮಗೋಷ್ಠಿ ಮೂಲಕ, ಯಾಕಂದರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಈ ಪುನರ್ರಚನೆ ಸಂದರ್ಭದಲ್ಲಿ ರಾಯಚೂರು ಕೋಟಾನ ಜೊತೆಗೆ ಟ್ರೈಬಲ್ ಡಿಪಾರ್ಟ್ಮೆಂಟ್ನ ಸ್ಥಾನ ಯಾರಿಗೂ ಕೊಟ್ಟೇ ಇಲ್ಲ. ಇಂದ ಉಗ್ರಪೋರಿಗೆ ಆದಮೇಲೆ ಇವತ್ತಿಗೆ MLC ಸ್ಥಾನ ಟ್ರೈಬಲ್ ಅವರಿಗೆ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ MLC ಸ್ಥಾನ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಹಿರಿಯರು ದುಡಿದಾರ, ಭಾಳ ವರ್ಷಗಳಿಂದ. ಈಗಾಗಲೇ ಅವ್ರಿಗೆ ವಯಸ್ಸು ಆಗಿಬಿಟ್ಟಿದೆ. ಈಗೇನು ಮಾಜಿ ಉಪಮೇಯರ್ ಆಗಿರ್ತಕ್ಕಂಥ ನಂದಕುಮಾರ್ ಮಾಲಿನಿ ಪಾಟೀಲ್ ಅವರು ಈಗ ಆಲ್ರೆಡಿ 60-65 ವರ್ಷ. ಇನ್ನೇನು ಅವರಿಗೆ ಈಗ ಇಂಥ ಮುಪ್ಪಿನ ಸಂದರ್ಭದಲ್ಲೂ ಅವ್ರನ್ನ ನಿಮ್ಮ ಪಾರ್ಟಿಯಲ್ಲಿ ಗುರುತಿಸ್ತಿಲ್ಲ, ಸಮುದಾಯದ ಸಂಘಟಕರನ್ನ ಗುರುತಿಸ್ತಿಲ್ಲ ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಈ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ಕೊಡೋಕ್ಕಾಗುತ್ತೆ? ಯಾಕಂತಂದ್ರೆ ಇಂದ ಜಗದೀಶ್ ಶೆಟ್ಟರ್ ಅವರು BJP ಬಿಟ್ಟು ಕಾಂಗ್ರೆಸ್ ಬಂದಾಗ ಅವ್ರಿಗೆ MLC ಸ್ಥಾನ ಕೊಟ್ಟರು. ಮತ್ತೆ ಪುನಃ ಅವರು ತಮ್ಮ ಸ್ಥಾನಕ್ಕೆ ತಮ್ಮ ಪಾರ್ಟಿಗೆ ಹೋದಾಗ ಅದೇ ಸ್ಥಾನವನ್ನು ಬಸನಗೌಡ ಬಾದಲ್ ಅವರಿಗೆ ಕೊಟ್ಟರು MLC ಸ್ಥಾನ. ಆ ಸಮುದಾಯಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಿತ್ತು. ಆದರೆ ಉಗ್ರಪೋರ್ ಸ್ಥಾನ ಮುಗಿದ ಮೇಲೆ ಮತ್ತೆ ಅದೇ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕಾಗಿತ್ತು, ಯಾರಿಗಾದ್ರೂ ಹಿರಿತನವನ್ನು ಪರಿಗಣಿಸಿ ಕೊಡಬೇಕಾಗಿತ್ತು. ಆದರೆ ಕೊಟ್ಟಿಲ್ಲ. ಅದೇ ತಿಪ್ಪಣ್ಣ ಕುಣಕನೂರವರಿಗೆ ಗುಲ್ಬರ್ಗ ಅಲ್ಲಿ ಅವರಿಗೆ ಸತತವಾಗಿ 2 ಸಲ ಕೊಡ್ತಾ ಇದೆ. ಆದರೆ ಈ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಪಾರ್ಟಿಯಿಂದ ಅಂತೇಳಿ ನಾವು ಈ ಮಾಧ್ಯಮಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಇದೇ ರೀತಿ ಮುಂದುವರಿಸಿದ್ರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈಗಾಗಲೇ ಒಂದು ನಿಯೋಗ ಹೋಗ್ಬೇಕಂತೇಳಿ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿವಿ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆಗೂ ಸಹ ಈಗಾಗಿರ್ತಕ್ಕಂಥ ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಯಾವ ವಿಧದಲ್ಲಿ ಅನ್ಯಾಯ ಆಗಿದೆ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅಂತ ನಾವು ಎಳೆಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾವು ಹೈಕಮಾಂಡಿಗೆ ಮನವರಿಕೆ ಮಾಡಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಇದೇ ಪಕ್ಷದಿಂದ ಸರಿ ಮಾಡಬೇಕಂತೇಳಿ ನಾವು ಅವರಿಗೆ ಮಾಧ್ಯಮಗೋಷ್ಠಿ ಮೂಲಕವೂ ಒತ್ತಾಯ ಮಾಡ್ತೀವಿ. ಈಗ ಆಲ್ರೆಡಿ ಹಿರಿಯರಾಗಿರ್ತಕ್ಕಂಥ ಹಾಗೂ ಆಯೋಗದ ಸದಸ್ಯರಿದ್ದಾರೆ, ದಿವಾಕರ್ ಅಂತೇಳಿ, ಆಮೇಲೆ ಪಪ್ಪಾಪತಿ ಅಂತೇಳಿ ನಿವೃತ್ತ ACP ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಇನ್ನೂ ಮುಖಂಡರಿದ್ದಾರೆ. ಒಂದು 15-20 ಜನದ ಮುಖಂಡರು ಆಲ್ರೆಡಿ ಪಟ್ಟಿ ಮಾಡಿದ್ದೀವಿ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಒಂದು ವೇಳೆ ಸರ್ಕಾರಕ್ಕೆ ನಾವು ಒಂದು ಕಾಲಾವಕಾಶ ಕೊಡೋಣ, ಒಂದು 15-20 ದಿವಸ ಟೈಮ್ ಕೊಡೋಣ. ಅಷ್ಟೊಳಗಡೆ ಅವ್ರೇನಾದರೂ ನಾವು ಅಂದ್ಕೊಂಡದ್ದು ಬೇಡಿಕೆಯನ್ನು ಈಡೇರಿಸಿದ್ರೆ ಸರಿ, ಇಲ್ಲ ಅಂತಂದರೆ ನಾವು ಹೈಕಮಾಂಡ್ ಮುಂದೆ ಹೋಗೋಣ. ಯಾಕಂದರೆ ಹಿರಿಯರಾಗಿರ್ತಂದು ಎಲ್ಲ ಮೂರ್ತಿ ಅವರಿದ್ದಾರೆ, ಅವರೆಲ್ಲರ ನೇತೃತ್ವದಲ್ಲಿ ನಾವು ಪಾರ್ಟಿ ಹೈಕಮಾಂಡ್ನ ಭೇಟಿ ಆಗಬೇಕಂತೇಳಿ ಒಂದು ನಿರ್ಧಾರವನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಯಕ್, ಮಹೇಶ್ ನಾಯಕ್, ಸುರೇಶ್ ನಾಯಕ್ ದಿನ್ನಿ, ರಮೇಶ್ ನಾಯಕ್, ಜಲ್ಲಿ ರಾಮಪ್ಪ ನಾಯಕ್, ಮಲ್ಲೇಶ್ ನಾಯಕ್, ನರಸಿಂಹ ನಾಯಕ್, ಹನುಮಂತ್ ನಾಯಕ್, ರಾಣಾ ನಾಯಕ್ ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಧಿಕಾರಿ ಪೂವಿತಾ ಎಸ್ ಬುಧವಾರ ಸಂಜೆ ರಾಯಚೂರು ನಗರದ ಹೊರವಲಯದ ಯರ್ಮರಸ್ ಬಳಿಯಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ವಿಮಾನ ನಿಲ್ದಾಣದ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪ್ರಗತಿಯ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿಗಳು ಮೊದಲಿಗೆ ವಿಮಾನ ನಿಲ್ದಾಣದ ರನ್ವೇ ಕಾಮಗಾರಿಯ ವೀಕ್ಷಣೆ ನಡೆಸಿ ಕಾಮಗಾರಿಯ ಪ್ರಗತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಒಟ್ಟು 1.7 ಕಿಲೋಮೀಟರ್ ಉದ್ದದ ರನ್ವೇ ಪೈಕಿ ಇದುವರೆಗೆ 850 ಮೀಟರ್ನಷ್ಟು ರನ್ವೇ ಮರಂ ಹಾಕಿದ್ದು, ಬಾಕಿ ಕಾಮಗಾರಿ ಪ್ರಗತಿ ಹಂತದಲ್ಲಿ ಇದೆ. ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಬಳಿಕ ಜಿಲ್ಲಾಧಿಕಾರಿಗಳು ಪ್ಯಾಸೆಂಜರ್ ಟರ್ಮಿನಲ್ ಬಿಲ್ಡಿಂಗ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಕಟ್ಟಡಕ್ಕೆ ಈಗಾಗಲೇ ಕಾಲಂ ಮತ್ತು ಛತ್ ಹಾಕಿದ್ದು, ಈಗ ರೂಟ್ ಟ್ರಸ್ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಇದೇ ವೇಳೆ ಎಲೆಕ್ಟ್ರಿಕಲ್ ಸಬ್ ಸ್ಟೇಷನ್, ಬಿಲ್ಡಿಂಗ್ 1 ಮತ್ತು ಬಿಲ್ಡಿಂಗ್ 2ರ ಕಾಮಗಾರಿಗಳ ಬಗ್ಗೆ ಸಹ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿದರು. ಒಟ್ಟು 12 ಸೆಕ್ಯೂರಿಟಿ ವಾಚ್ ಟವರ್ ಪೈಕಿ ಇದೀಗ 8 ಟವರ್ಗಳ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ. ವಿಮಾನ ನಿಲ್ದಾಣದ ಕಾಂಪೌಂಡ್ ಒಳಭಾಗದಲ್ಲಿನ ಆಂತರಿಕ ರಸ್ತೆಗಳ ನಿರ್ಮಾಣ ಕಾಮಗಾರಿಯೂ ಸಹ ಪ್ರಗತಿಯಲ್ಲಿದೆ. ವಿಮಾನ ನಿಲ್ದಾಣದ ಒಟ್ಟು 8 ಕಿಲೋಮೀಟರ್ ಕಾಂಪೌಂಡ್ ನಿರ್ಮಾಣ ಕಾರ್ಯವು ಈಗಾಗಲೇ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ಮತ್ತು ಗುತ್ತೇದಾರರು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು.
ವಿಮಾನ ನಿಲ್ದಾಣ ಕಾಮಗಾರಿಯನ್ನು ವೇಗಗೊಳಿಸಿ ಬಾಕಿ ಉಳಿಸಿದ ಎಲ್ಲ ಕಾರ್ಯಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಗುತ್ತೇದಾರರು ಮತ್ತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರಾಯಚೂರು ಹೊರವಲಯದ ದಂಡ ಗ್ರಾಮದ 108 ಹಾಗೂ ಏಗ್ನೂರು ಗ್ರಾಮದ 30 ಮನೆಗಳ ಹಸ್ತಾಂತರ ಹಿನ್ನೆಲೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಲೇಔಟ್ಗಳಿಗೆ ಬುಧವಾರ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಲೇಔಟ್ಗಳಲ್ಲಿ ಇರಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ಇರಬೇಕು. ಲೇಔಟ್ ಕಾಮಗಾರಿಯು ನಿಗದಿತ ಸಮಯದಲ್ಲಿ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕೆಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ವೆಂಕಟೇಶ್ ಗಲಗ್, ಸಹಾಯಕ ಅಭಿಯಂತರ ಮಹೇಶ್, ಗುತ್ತೇದಾರ ಕಂಪನಿ ಕೆಎಂವಿನ ಪ್ರತಿನಿಧಿಗಳಾದ ಪ್ರವೀಣ್ ಹಾಗೂ ಇನ್ನಿತರರು ಇದ್ದರು. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಗುರುವಾರದಂದು ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ನೇತೃತ್ವದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷ ಮೇ 21ನೇ ದಿನಾಂಕದಂದು ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅದರಂತೆ ಈ ವರ್ಷವೂ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲು ಉದ್ದೇಶಿಸಲಾಗಿದೆ ಎಂದರು. ಭಯೋತ್ಪಾದನೆ ಮಟ್ಟ ಹಾಕಲು ಎಲ್ಲರ ಸಹಕಾರ ಅಗತ್ಯ. ಸ್ವಾರ್ಥ ಬಿಟ್ಟು ರಾಜ್ಯ ಹಾಗೂ ದೇಶದ ಹಿತದೃಷ್ಟಿಯಿಂದ ಭಯೋತ್ಪಾದನೆ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕಿದೆ ಎಂದರು. ಭಯೋತ್ಪಾದನಾ ಕೃತ್ಯಗಳ ವಿರುದ್ಧ ಜಾಗೃತರಾಗಿದ್ದಲ್ಲಿ ಸಮಾಜಘಾತಕ ಶಕ್ತಿಗಳ ಹಾಗೂ ಭಯೋತ್ಪಾದಕರ ಅಮಾನುಷ ಕೃತ್ಯಗಳನ್ನು ಮುಂದುವರಿಸುವವರು. ಇದರಿಂದ ಅಮಾಯಕರು ಜೀವ ಕಳೆದುಕೊಳ್ಳುವ ಜೊತೆಗೆ ದೇಶದ ಅಭಿವೃದ್ಧಿ ಕುಂಠಿತಗೊಳ್ಳುವುದು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕ ಶರಣಬಸವರಾಜ್ ಕೆ, ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯ್ ಶಂಕರ್ ಸೇರಿದಂತೆ ಕಚೇರಿಯ ಸಿಬ್ಬಂದಿಗಳು ಇದ್ದರು. ರಾಜ್ಯದ ಮಾದಿಗ ಸಮಾಜದ ಹಿರಿಯ ನಾಯಕ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅವರ ಗೃಹ ಕಚೇರಿಯಲ್ಲಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಜ್ಯ ಗೌರವ ಸಲಹೆಗಾರರಾದ ರವೀಂದ್ರ ಜಾಲ್ದಾರ್, ರಾಜ್ಯ ಉಪಾಧ್ಯಕ್ಷರಾದ ಜೆಎಂ ವೀರೇಶ್, ಜಿಲ್ಲಾಧ್ಯಕ್ಷರಾದ ಜೆಎಂ ಮೌನೇಶ್, ನಗರ ಅಧ್ಯಕ್ಷರಾದ ಮಂಚಲ್ ಭೀಮಣ್ಣ, ಗ್ರಾಮಾಂತರ ಅಧ್ಯಕ್ಷರಾದ ರಾಘವೇಂದ್ರ ಬೋರೆಡ್ಡಿ ಇವರ ನೇತೃತ್ವದಲ್ಲಿ ಶಾಲು ಹಾಗೂ ಮೈಸೂರು ಪೇಟೆ ತೊಡಿಸಿ ಬೃಹತ್ ಆಕಾರದ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸುವ ಮುಖಾಂತರ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು.
ಬಡಾವಣೆಯಿಂದ ವಿಧಾನ ಪರಿಷತ್ತಿನ ಮೆಟ್ಟಿಲುವರೆಗೂ ಏರಿ ಇತಿಹಾಸ ನಿರ್ಮಿಸುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎ ವಸಂತ್ ಕುಮಾರ್ ಸಾಹೇಬರದ್ದು ಇದೇ ತಿಂಗಳ 19ನೇ ತಾರೀಕು ಜನ್ಮದಿನ ಇತ್ತು. ಅಂದು ಸಾಹೇಬರು ತಿರುಪತಿ ದರ್ಶನ ನಿಮಿತ್ತ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ಜಿಲ್ಲಾ, ರಾಯಚೂರು ನಗರ ಮತ್ತು ಗ್ರಾಮಾಂತರ ಘಟಕದ ವತಿಯಿಂದ ಇವತ್ತಿನ ದಿನ ನಮ್ಮ ನೆಚ್ಚಿನ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಸಮಾಜದ ಆಶಾಕಿರಣ ಆದಂಥ ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಸಾಹೇಬರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಜ್ಯ ಗೌರವ ಸಲಹೆಗಾರರಾದಂಥ ಶ್ರೀ ರವೀಂದ್ರ ಜಲ್ದಾರ್ ಅವರು, ನಗರಾಧ್ಯಕ್ಷರಾದಂಥ ಭೀಮಣ್ಣ ಮಂಚಲ್ ಅವರು, ಜಿಲ್ಲಾಧ್ಯಕ್ಷರಾದಂಥ ಜಯ ಮೋಹನೇಶ್ ಅವರು ಮತ್ತು ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ರಾಘವೇಂದ್ರ ಬೋರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆಯಿಂದ ಅತ್ಯಂತ ಸಡಗರ ಸಂಭ್ರಮದಿಂದ ವಸಂತ್ ಕುಮಾರ್ ಸಾಹೇಬರ ಅಭಿಮಾನಿಗಳು ಎಷ್ಟಿದ್ದಾರೆ ಅಂದರೆ ಈ ಶೋಷಿತ ಜನಾಂಗಕ್ಕಾಗಿ ಅವರು ಮಿಡಿಯುವಂಥ ಒಂದು ನಾಯಕತ್ವ ಗುಣ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿತ್ವವನ್ನು ನಂಬಿ ಇವತ್ತಿನ ಮುದುಗಲದಿಂದ ಸಹ ಮುದುಗಲಲ್ಲಿ ಡಕ್ಕಲಿಗರು ಅಂದರೆ ನಮ್ಮ ಸಮಾಜದಿಂದ ನಂಬಿಕೊಂಡಿರುವಂಥವರು. ಆ ಡಕ್ಕಲಿಗ ಸಮಾಜದ ಕೇವಲ 45 ಹಳ್ಳಿ ಮನೆಗಳಿದೆ ಮುದುಗಲಲ್ಲಿ. ಆ ಹುಡುಗರು ಸಹ ಇವತ್ತಿನ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಬಸ್ಸಲ್ಲಿ ಬಂದು ಇವತ್ತಿನ ದಿನ ವಸಂತ್ ಕುಮಾರ್ ಸಾಹೇಬರ ಜನ್ಮದಿನದಂದು ಹಾರೈಸಲಿಕ್ಕೆ ಬಂದಿದ್ದಾರೆ. ನಮ್ಮೆಲ್ಲ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಪರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಸಂತ್ ಕುಮಾರ್ ಸಾಹೇಬರಿಗೆ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈ ರಾಜ್ಯದ ಸಚಿವರಾಗಿ ನಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಸೂಕ್ತ ಮಾರ್ಗ. ಈ ಸಂದರ್ಭದಲ್ಲಿ ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಸುಭಾಷ್ ಅಸ್ಕಿಹಾಳ್, ಚಂದ್ರು ಭಂಡಾರಿ, HK ರವಿಕುಮಾರ್, ಬ್ರಹ್ಮಯ್ಯ ಹುಲಿಗೆಪ್ಪ, ವೆಂಕಟೇಶ್ ರೆಡ್ಡೆಪ್ಪ, ಜೆ ನರಸಿಂಹಲು, ಆಂಜನೇಯ, ವೆಂಕಟೇಶ್ ಸಗಮಕುಂಟ, ರಮೇಶ್ ರೆಡ್ಡಿ, ಶಂಕರ್ ಬಾಬು ಪೋದ್ಗಲ್, ಬೋಳಬಂಡಿ ಶಕ್ತಿನಗರ್, ವೀರೇಶ್, ಜಗದೀಶ್, ಹನುಮೇಶ್ ದಂಡು, ನರೇಶ್ ರೆಡ್ಡಿ, ವಿಶ್ವನಾಥ್, ಪರ್ಷಪ್ಪ ಜಾಲ್ದಾರ್, ಶಿವು ಜಾಲ್ದಾರ್, ನರಸಿಂಹಲು ಮುದ್ಗಲ್, ಸುರೇಶ್, ಆಂಜನೇಯ, ಮುಂಡ್ಲಗೇರ, ತಿಮ್ಮಪ್ಪ, ಮರ್ಚರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 31ರ ಸುಕಾಣಿ ಕಾಲೋನಿಯ ಬಂದರ್ಗಲ್ಲಿ ಪ್ರದೇಶದಲ್ಲಿ ಒಳಚರಂಡಿಗಳ ಮೇಲಿನ ಸ್ಲ್ಯಾಬ್ಗಳು ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಡ ವತಿಯಿಂದ ಜಿಲ್ಲಾಧಿಕಾರಿಗಳ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಡಾವಣೆಯ ವ್ಯಾಪ್ತಿಯಲ್ಲಿ ಚರಂಡಿಗಳ ಮೇಲೆ ಒಟ್ಟು 10 ಸ್ಲ್ಯಾಬ್ಗಳನ್ನು ಅಳವಡಿಸಲಾಗಿದ್ದು, ಅವುಗಳಲ್ಲಿ 4 ಸ್ಥಳಗಳಲ್ಲಿ 3 ಹೊಸ ಸ್ಲ್ಯಾಬ್ಗಳನ್ನು ಅಳವಡಿಸುವುದು ಹಾಗೂ 1 ಸ್ಲ್ಯಾಬ್ ಅನ್ನು ದುರಸ್ತಿ ಮಾಡುವ ಅಗತ್ಯವಿದೆ. ಈ ಕಾಮಗಾರಿಯಲ್ಲಿ ವಿಳಂಬ ಮತ್ತು ಬೇಜವಾಬ್ದಾರಿ ತೋರಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ರಸ್ತೆಯಲ್ಲಿ ಸಾರ್ವಜನಿಕರು, ವಾಹನಗಳು, ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ವಾಹನಗಳು ದಿನನಿತ್ಯ ಸಂಚರಿಸುತ್ತಿದ್ದು, ಇದರಿಂದ ಸ್ಲ್ಯಾಬ್ಗಳ ಮೇಲಿನ ಮುಚ್ಚಳಿಕೆಗಳು ಮುರಿದು ಹೋಗಿವೆ. ಅಲ್ಲದೆ ಈ ರಸ್ತೆ 80 ಅಡಿ ಅಗಲವಿರುವ ಪ್ರಮುಖ ರಸ್ತೆಯಾಗಿರುವುದರಿಂದ ಅಪಾಯದ ಸಾಧ್ಯತೆ ಹೆಚ್ಚಾಗಿದೆ ಎಂದು ದೂರಿದರು. ಕೂಡಲೇ ರಸ್ತೆ ಮತ್ತು ಒಳಚರಂಡಿಗಳನ್ನು ದುರಸ್ತಿ ಮಾಡಿ ತುಂಬಿಕೊಂಡಿರುವ ಹೂಳನ್ನು ತೆರವುಗೊಳಿಸಿ ಹೊಸ ಸ್ಲ್ಯಾಬ್ಗಳನ್ನು ಅಳವಡಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಮನವಿಗೆ ಸ್ಪಂದಿಸಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಬಡಾವಣೆಯ ನಿವಾಸಿಗಳೊಂದಿಗೆ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಖಲೀಲ್ ಪಾಷಾ, ರಾಚಯ್ಯ ಸ್ವಾಮಿ, ಅಶೋಕ್ ಕುಮಾರ್, ಮೊಹಮ್ಮದ್ ಮನ್ಸೂರ್, ತಾಹೆರ್ ಪಾಷಾ, ಗುರು ಸುದರ್ಶನ್ ರೆಡ್ಡಿ, ಈರಣ್ಣ, ಜಾಫರ್, ಪಾಂಡುರಂಗ, ಸೈಯದ್, ಮೆಹಬೂಬ್, ಹುಸೇನ್, ಬಾಬಾ, ಆನಂದ್, ಸಾದಿಕ್, ನಿಸಾರ್. ಇದಕ್ಕೆ ತೀವ್ರ ಖಂಡನೀಯವಾಗಿರುತ್ತದೆ. ಈ ಚರಂಡಿಯು ಸರಿಸುಮಾರು 3-4 ಅಡಿ ಆಳ ಇರುತ್ತದೆ. ಈ ಚರಂಡಿ ಮೇಲೆ ಮಳೆ ಬಂದ ಇಡೀ ರಸ್ತೆಯ ಮೇಲೆ ದಿನ ದಿವಸ ನೀರಿನ ಟ್ಯಾಂಕ್, ಗಣೇಶ್ ಕಟ್ಟಿ, ಪೇಟ್ಲಾಪುರ, ತಿನ್ಕಂಡಿ, ಲೋಹರವಾಡಿ ಮಾರ್ಗದ ಮೂಲಕ ಈ ಚರಂಡಿಗೆ ನೀರು ಹರಿಯುತ್ತದೆ. ಇದು ಸುಮಾರು 10 ತಿಂಗಳಿಂದ ದುರಸ್ತಿಯಲ್ಲಿದ್ದು, ಮಳೆ ಬಂದಾಗ ಚರಂಡಿ ನೀರು ತುಂಬಿ ಹರಿದು ರಸ್ತೆ ಮೇಲೆ ತುಂಬಿ ಇರುತ್ತದೆ. ಇದರಿಂದ ರಸ್ತೆ ಮತ್ತು ಚರಂಡಿ ತಿಳಿಯದಂತಾಗುತ್ತದೆ. ರಸ್ತೆ ಅಥವಾ ಚರಂಡಿ ತಿಳಿದ ಈಗಾಗಲೇ ಹಲವು ಬಾರಿ ರಾತ್ರಿ ಸಮಯದಲ್ಲಿ ಆಕಸ್ಮಿಕ ಸಾರ್ವಜನಿಕರು ಬಂದಾಗ ನೇರವಾಗಿ ಚರಂಡಿ ಒಳಗೆ ಬೀಳುವ ಸಂಭವ ಹೆಚ್ಚಾಗಿರುತ್ತದೆ. ಸದರಿ ಚರಂಡಿಗಳು ಓಳು ತೆಗೆಯುವುದರಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಾರೆ. ಇದಕ್ಕೆ ಇಲ್ಲಿ ಆಯ್ಕೆಗೊಂಡ ನಗರಸಭೆ ಸದಸ್ಯರು ಮತ್ತು ಮಹಾನಗರ ಪಾಲಿಕೆ ಸಂಬಂಧಿತ ಅಧಿಕಾರಿಗಳೇ ನೇರ ಹೊಣೆಯಾಗಿರುತ್ತಾರೆ. ಈಗಾಗಲೇ ಮಾರ್ಚ್ 2021ರಿಂದ 26ರಿಂದ ಸದರಿ ಚರಂಡಿಯನ್ನು ಬಿದ್ದಿರುವ ಬಂಡೆಕಲ್ಲುಗಳು, ಕಸದ ನೀರಿನ ಬಾಟ್ಲುಗಳು ಮತ್ತು ಮಣ್ಣು ಹೂಳು ತುಂಬಿದ್ದು, ಆದರೆ ಇದುವರೆಗೆ ಹೂಳೆತ್ತಿರುವುದಿಲ್ಲ. ಈ ಚರಂಡಿ ಕೂಡಲೇ ಹೂಳು ತೆಗೆಯಬೇಕು. ಬಂದರಗಲ್ಲಿ ಶಕ್ತಿ ಟ್ರಾನ್ಸ್ಪೋರ್ಟ್ನಿಂದ ರಾಜಕಾಲುವೆವರೆಗೆ ಹಾಗೂ ಸುಕಾಣಿ ಕಾಲೋನಿ ಸೇರ್ತಾಳ ಎಲ್ಲ ಚರಂಡಿಗಳು JCB ಮತ್ತು ಮನುಷ್ಯರಿಂದ ಹೂಳು ತೆಗೆಯಬೇಕು. ಈಗ ಮಳೆ ಬರೋಕ್ಕಿಂತ ಮುಂಚೆ ಹೂಳು ತೆಗೆಯುವುದು ಸೂಕ್ತವಾಗಿರುತ್ತದೆ. ಕಾರಣ ದಯಾಳುಗಳಾದ ತಾವುಗಳು ಈ ಕೂಡಲೇ ಈ ರಸ್ತೆಯಲ್ಲಿ ಬರುವ ರಸ್ತೆ ಮತ್ತು ಒಳಚರಂಡಿಯನ್ನು
ದುರಸ್ತಿ ಮಾಡಿ ತುಂಬಿರುವ ಹೊಳೆ ತೆಗೆದು ಮತ್ತು ಸ್ಲ್ಯಾಬ್ ಹಾಕಿ ಸಾರ್ವಜನಿಕರು ಸುಗಮವಾಗಿ ಸಂಚರಿಸಲು ಅನುಕೂಲ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ನಮ್ಮ ಸಂಘ ಒತ್ತಾಯಿಸುತ್ತದೆ. ಒಂದು ವೇಳೆ ನಮ್ಮ ಮನವಿಗೆ ಸ್ಪಂದಿಸಿ ಯಾವುದೇ ಕ್ರಮ ಜರುಗಿಸುತ್ತಿದ್ದಲ್ಲಿ ಮಹಾನಗರ ಪಾಲಿಕೆಗೆ ಬಡಾವಣೆಯ ನಿವಾಸಿಗಳ ಜೊತೆ ಜಂಟಿ ಸಂಘಟನೆಗಳ ನಿಯೋಗದೊಂದಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ರೂಪಿಸಲಾಗುತ್ತೆಂದು ತಮ್ಮ ಅವಗಣನೆಗೆ ಸಲ್ಲಿಸಿದೆ. ಸರ್ ಅದು ಕಾರ್ಡ್ ಓಪನ್ ಐತೆ ಸರ್, ನಾನು ಇವತ್ತೇ ಬರ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮತ್ತೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಸರ್, ಎಲ್ಲ ಎಲ್ಲ ನಮೂನೆ ಎಲ್ಲ ನೀಟಾಗಿ ಬರೆದು ಇವತ್ತು ಬರ್ಸ್ಕೊಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಒಂದು ಕಾಪಿ ನೀವು ಆಮೇಲೆ ಕಲೆಕ್ಟ್ ಮಾಡಿಕೊಂಡು ಸರ್ ಲೀಕ್ ಮಾಡೋದು ಮುಖ್ಯ ರಸ್ತೆ ಸರ್ ಮಾಡಿಸ್ತೀನಿ, ಇವತ್ತೇ ಮಾಡಿಸ್ತೀನಿ. ಶೇಖ್ ಶಾ ವಲಿ, ಬಾಬಾ ಫಕ್ರುದ್ದೀನ್, ಸೈಯದ್ ಯೂಸುಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮೇ 28ರಂದು ಬಕ್ರೀದ್ ಆಚರಣೆ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಎಸ್ಪಿ ಅರುಣಾಕ್ಷಗಿರಿ. ಅಸ್ಕಿಹಾಳ ಶ್ರೀ ಹನುಮಾನ್ ದೇವಸ್ಥಾನ ದಾನ ಜಮೀನು ಕಬ್ಜಾ ಪಡೆಯಲು ಯತ್ನ, ರಕ್ಷಿಸಲು ಸಂಗನಗೌಡ ಪಾಟೀಲ್ ಮನವಿ. ಪರಿಶಿಷ್ಟ ಪಂಗಡದ ಶಾಸಕರಿಗೆ 2 ಸಚಿವ ಸ್ಥಾನ 1 ಪರಿಷತ್ ಸ್ಥಾನ ನೀಡಲಿ, ರಘುವೀರ್ ನಾಯಕ್. ವಿಮಾನ ನಿಲ್ದಾಣ ಕಾಮಗಾರಿ ವೀಕ್ಷಿಸಿದ ಡಿಸಿ ಪೂವಿತಾ. ಭಯೋತ್ಪಾದನಾ ನಿಗ್ರಹ ದಿನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಆಚರಣೆ, ಪ್ರಮಾಣ ವಚನ ಬೋಧನೆ. ಎ ವಸಂತಕುಮಾರ್ ಜನ್ಮದಿನಾಚರಣೆ, ಮಾದರಚನೆಯ ಸೇವಾ ಸಮಿತಿ ಪದಾಧಿಕಾರಿಗಳಿಂದ ಸನ್ಮಾನ. ಮತ್ತು ಸುಕಾಣಿ ಕಾಲೋನಿಯ ಬಂದರ್ಗಲ್ಲಿಯಲ್ಲಿ ಚರಂಡಿ ಸ್ಲ್ಯಾಬ್ ಹಾಕಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.